ಟೆಸ್ಟ್ ಕ್ರಿಕೆಟ್ ನೋಡ್ಬೇಕಾದ್ರೆ ನನಗೊಂದು ವಿಷಯ ಮಾತ್ರ ತುಂಬಾನೇ ಕಾಡುತ್ತೆ. ನಮ್ಮ KL ರಾಹುಲ್ ಇನ್ನು ಡಬಲ್ ಸೆಂಚುರಿ ಗಡಿ ದಾಟಿಲ್ಲ ಅನ್ನೋದು. 2016ರ ಆ ಚೆನ್ನೈ ಟೆಸ್ಟ್ ನಮ್ಮ ಕರುಣ್ ನಾಯರ್ ಟ್ರಿಪಲ್ ಸೆಂಚುರಿ ಹೊಡೆದ್ರು. ಆದ್ರೆ ಅವತ್ತು ಒಂದು ವಿಷಯಕ್ಕೆ ಕ್ರಿಕೆಟ್ ಫ್ಯಾನ್ಸ್ಗೆ, ಕನ್ನಡಿಗರಿಗೆ ತುಂಬಾನೇ ಬೇಜಾರಾಗುತ್ತೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಇಂಗ್ಲೆಂಡ್, ಸ್ಕೋರ್ ಮಾಡಿದ್ದು 477. ಇಂಡಿಯನ್ ಇನ್ನಿಂಗ್ ಶುರು ಆದ್ಮೇಲೆ ಪಾರ್ಥಿವ್ ಪಟೇಲ್ ಮತ್ತು ಕರುಣ್ ನಾಯರ್ ಜೊತೆಗೆ KL ರಾಹುಲ್ ಸಾಲಿಡ್ ಪಾರ್ಟ್ನರ್ಶಿಪ್ ಗಳನ್ನ ಬೆಳೆಸ್ತಾರೆ. ಬರೋಬ್ಬರಿ 8 ಗಂಟೆಗಳ ಕಾಲ ಕ್ರೀಸ್ ಅಲ್ಲಿ ಇರ್ತಾರೆ. 310 ಬಾಲ್ಗಳನ್ನ ಫೇಸ್ ಮಾಡಿರ್ತಾರೆ. ಆ ಡಬಲ್ ಸೆಂಚುರಿ ಗಡಿ ದಾಟೋದಕ್ಕೆ ಒಂದೇ ಒಂದು ರನ್ ಬೇಕಾಗಿರುತ್ತೆ. ಅಲ್ಲಿ ತನಕ ಪ್ರತಿಯೊಂದು ಬಾಲ್ ನ ಕೂಡ KL ರಾಹುಲ್ ಅಳುದು ತೂಗಿ ಆಡ್ತಾ ಇರ್ತಾರೆ, ಲೈಕ್ ಅ ಪ್ರಾಪರ್ ಟೆಸ್ಟ್ ಸ್ಪೆಷಲಿಸ್ಟ್. ಬಟ್ ಆ ಟೈಮ್ ಅಲ್ಲಿ ಅದಿಲ್ ರಶೀದ್ ಹಾಕದಂತಹ ಆ ಒಂದು ವೈಡ್ ಸ್ಲೋ ಬಾಲ್ಗೆ KL ರಾಹುಲ್ ಬ್ಯಾಟ್ ಬೀಸ್ತಾರೆ. ಅವತ್ತು ಟಿವಿಯಲ್ಲಿ ಲೈವ್ ಮ್ಯಾಚ್ ನೋಡ್ತಾ ಇದ್ದ ನಾನು ಕೂಡ ಸುಮಾರು ಹೊತ್ತು ಸೈಲೆಂಟ್ ಆಗಿದ್ದೆ. ಯಾಕಂದ್ರೆ ಬಾಲ್ ಸೀದಾ ಕವರ್ಸ್ ನಲ್ಲಿದ್ದಂತಹ ಜಾಸ್ ಬಟ್ಲರ್ ಕೈ ಸೇರುತ್ತೆ. ಒಂದು ಕ್ಷಣ ಡಿಸಪಾಯಿಂಟ್ಮೆಂಟ್ ಇಂದ KL ರಾಹುಲ್ ತಲೆ ತಗ್ಸಿ ಕ್ರೀಸ್ ಅಲ್ಲೇ ಕೂರ್ತಾರೆ. ಮ್ಯಾಚ್ ನೋಡ್ತಾ ಇದ್ದಂತಹ ಲಕ್ಷಾಂತರ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಆ ಮೂಮೆಂಟ್ ತುಂಬಾನೇ ಡಿಸಪಾಯಿಂಟಿಂಗ್ ಆಗಿತ್ತು. ಬಿಕಾಸ್ KL ರಾಹುಲ್ 199 ರನ್ಗಳಿಗೆ ಔಟ್ ಆಗ್ತಾರೆ. ಮ್ಯಾಚ್ ಮುಗಿದ್ಮೇಲೆ KL ರಾಹುಲ್ ಅವರೇ ಹೇಳ್ತಾರೆ, ನಾನು ಜೀವನ ಪರ್ಯಂತ ಆ ಒಂದು ಕೆಟ್ಟ ಶಾಟ್ ನ ನೆನಪಿನ ಜೊತೆನೆ ಬದುಕಬೇಕು. ಔಟ್ ಆದ್ಮೇಲೆ ಶವರ್ ಕೆಳಗಡೆ ಸುಮ್ನೆ ನಿಂತಿದ್ದೆ ಅಂತ. ಆದ್ರೆ KL ರಾಹುಲ್ ಲೈಫ್ ಅಲ್ಲಿ ಈ 199 ಮಾತ್ರ ಟ್ರಾಜಿಡಿ ಅಲ್ಲ. ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟ್ ಆ ಟೈಮ್ ಅಲ್ಲಿ ಅವ್ರನ್ನ ನಡ್ಸ್ಕೊಂಡಂತ ರೀತಿ. ಓಪನರ್ ಇಂಜುರಿ ಆಗಿದಾರಾ, KL ರಾಹುಲ್ ನ ಕಳಿಸಿ. ನಂಬರ್ 4 ಅಥವಾ 5 ಅಲ್ಲಿ ಯಾರು ಇಲ್ವಾ, KL ರಾಹುಲ್. ವಿಕೆಟ್ ಕೀಪರ್ ಇಲ್ವಾ, KL ರಾಹುಲ್. ಹೋಗ್ಲಿ ಸೀರೀಸ್ ಗೆ ಕ್ಯಾಪ್ಟನ್ ಯಾರು ಇಲ್ವಾ, KL ರಾಹುಲ್. KL ರಾಹುಲ್ ಒಂದು ಸ್ವಿಸ್ ಆರ್ಮಿ ನೈಫ್ ತರ ತನ್ನ ಫೇವರಿಟ್ ಬ್ಯಾಟಿಂಗ್ ಪೊಸಿಷನ್ ನ ತ್ಯಾಗ ಮಾಡ್ತಾರೆ. ಕಷ್ಟದ ಸಿಚುವೇಶನ್ ಗಳಲ್ಲಿ KL ರಾಹುಲ್ ನ ಟೀಮ್ ಮ್ಯಾನೇಜ್ಮೆಂಟ್ ಒಂದು ಪಿಲ್ಲರ್ ತರ ನೋಡಿಲ್ಲ, ಆಪ್ಷನಲ್ ಪ್ಲೇಯರ್ ತರ ಬೆಂಚ್ ಅಲ್ಲಿ ಕೂರಿಸಿದ್ರು. ಬಟ್ KL ರಾಹುಲ್ ಯಾವತ್ತೂ ಗಿವ್ ಅಪ್ ಮಾಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ಟೀಮ್ ಇಂಡಿಯಾಗೆ ಅತಿ ಹೆಚ್ಚು ಅಗತ್ಯ ಇದ್ದಾಗ, ಬ್ಯಾಟಿಂಗ್ ಆರ್ಡರ್ ಕುಸಿತಾ ಇದ್ದಾಗ, ಕಷ್ಟದ ಟೈಮ್ ಗಳಲ್ಲಿ ಆಪತ್ ಬಾಂಧವಂತರ ನಿಲ್ತಾ ಇರೋದು KL ರಾಹುಲ್. ಕಷ್ಟದ ಪಿಚ್ ಗಳಲ್ಲಿ ಪ್ರೆಷರ್ ಇದ್ದಾಗ ODI ಮತ್ತು ಟೆಸ್ಟ್ ನಲ್ಲಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿರುವಂತ ಕೆಲವು ಬೆರಳೆಣಿಕೆಯ ಬ್ಯಾಟರ್ ಗಳಲ್ಲಿ KL ರಾಹುಲ್ ಕೂಡ ಮೊದಲಿದ್ರು. ಒಬ್ಬ ಅಗ್ರೆಸಿವ್ ಡ್ಯಾಶಿಂಗ್ ಓಪನರ್ ಆಗಿ ಇಂಗ್ಲೆಂಡ್ ನಲ್ಲಿ T20 ಸೆಂಚುರಿಗಳನ್ನ ಹೊಡೆದಿರುವಂತ KL ರಾಹುಲ್ ನ ಅದೇ T20 ಇಂಟರ್ ನ್ಯಾಷನಲ್ಸ್ ನಿಂದ ಸೈಡ್ ಲೈನ್ ಮಾಡ್ತಾರೆ. ಆದ್ರೆ ನನ್ನೊಳಗಿನ T20 ಬ್ಯಾಟರ್ ಇನ್ನೂ ಕೂಡ ಜೀವಂತವಾಗಿದ್ದಾನೆ, ಆ ಅಗ್ರೆಸಿವ್ ಓಪನರ್ ಇನ್ನೂ ಕೂಡ ಬದುಕಿದ್ದಾನೆ ಅನ್ನೋದಕ್ಕೆ ಈ ವರ್ಷದ IPL ನಲ್ಲಿ KL ರಾಹುಲ್ ಸ್ಕೋರ್ ಮಾಡಿದಂತ 150+ ರನ್ಸ್. ನನ್ನನ್ನ ಕಡೆಗಣಿಸಬೇಡಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅವರ ಬ್ಯಾಟ್ ಇಂದ ಬಂದಿತ್ತು. ಟೆಸ್ಟ್ ಕ್ರಿಕೆಟ್ ನಲ್ಲಿ ಸೆಂಚುರಿ ಹೊಡೆಯೋರು ತುಂಬಾ ಜನ ಇರ್ತಾರೆ. 199ರ ನೋವನ್ನ ನುಂಗಿ ಎಕ್ಸ್ಪೆರಿಮೆಂಟ್ಸ್ ಅನ್ನೋ ಭಾರನ ಬೆನ್ಮೇಲೆ ಹೊತ್ಕೊಂಡು ಮತ್ತೆ ಕಮ್ ಬ್ಯಾಕ್ ಮಾಡೋ ಸ್ಥೈರ್ಯ ಇದೆಯಲ್ಲ, ದಟ್ ಈಸ್ ಕಣ್ಣನೂರ್ ಲೋಕೇಶ್ ರಾಹುಲ್. ಅತಿ ಶೀಘ್ರದಲ್ಲೇ ಟೆಸ್ಟ್ ಕ್ರಿಕೆಟ್ ನಲ್ಲಿ ಆ ಡಬಲ್ ಸೆಂಚುರಿ ಬಂದೇ ಬರುತ್ತೆ. ಅವತ್ತು ನನ್ನ ಪೇಜ್ ನಲ್ಲಿ ಮತ್ತೊಂದು ಎಪಿಸೋಡ್ ಕೂಡ ಆಗುತ್ತೆ.